ಸಮುದ್ರ ತೀರದಲ್ಲಿ ತೀವ್ರವಾಗಿ ಅಪ್ಪಳಿಸ್ತಿರೋ ರಕ್ಕಸ ಗಾತ್ರದ ಅಲೆಗಳು, ರಣವೇಗದಲ್ಲಿ ಬೀಸ್ತಿರೋ ಗಾಳಿ, ಸಮುದ್ರ ತೀರದಲ್ಲಿ ನಿಂತಿದ್ದ ನೂರಾರು ಜನರನ್ನ ವಾಪಸ್ ಕಳಿಸ್ತಿರೋ ಭದ್ರತಾ ಸಿಬ್ಬಂದಿ. ಆಂಧ್ರ ಹಾಗೂ ಒಡಿಶಾದ ಕರಾವಳಿ ಪ್ರದೇಶದಲ್ಲಿ ಮೊಂತಾ ಚಂಡಮಾರುತದ ಪ್ರಭಾವಕ್ಕೆ ಸೃಷ್ಟಿಯಾಗಿರೋ ಆರ್ಭಟ ಇದು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಕಾರಣಕ್ಕೆ ಮೊಂತಾ ಚಂಡಮಾರುತ ಆಂಧ್ರದ ಮಚಿಲಿಪಟ್ಟಣಂ ಮತ್ತು ಕಳಿಂಗಪಟ್ಟಣಂ ನಡುವಿರೋ ಕಾಕಿನಾಡ ಸಮುದ್ರ ತೀರಕ್ಕೆ ಅಪ್ಪಳಿಸಿದೆ. ಚಂಡಮಾರುತದ ಹೊಡೆತಕ್ಕೆ ಪ್ರತಿ ಗಂಟೆಗೆ 110 ಕಿಲೋಮೀಟರ್ ರಣವೇಗದ ಬಿರುಗಾಳಿ ಅಬ್ಬರ ಆರಂಭವಾಗಿದ್ದು ಭಾರಿ ಮಳೆ ಶುರುವಾಗಿದೆ. ಮೊಂತಾ ಚಂಡಮಾರುತದ ಅಬ್ಬರಕ್ಕೆ ಆಂಧ್ರ ಸೇರಿದಂತೆ ತೆಲಂಗಾಣ, ಒಡಿಶಾ, ಪಶ್ಚಿಮ ಬಂಗಾಳ, ತಮಿಳುನಾಡಿನಲ್ಲೂ ಭಾರಿ ಮಳೆ ಆರಂಭವಾಗಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುಂದಿನ 2 ದಿನ ತೀವ್ರ ಮಳೆ ಸುರಿಯೋ ಎಚ್ಚರಿಕೆ ನೀಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ರಕ್ಷಣಾ ಸಿಬ್ಬಂದಿ ಸೇರಿ 25 ರಕ್ಷಣಾ ತಂಡಗಳನ್ನು ನಿಯೋಜಿಸಲಾಗಿದೆ. ಇನ್ನು ಸಮುದ್ರ ತೀರಕ್ಕೆ ಮೀನುಗಾರಿಕೆಗೂ ನಿಷೇಧ ಹೇರಲಾಗಿದ್ದು ಕರಾವಳಿ ಪ್ರದೇಶದ ಜನ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. తీవ్ర తుఫాను ఉన్న కారణంగా ప్రజలు వారి వారి ఇళ్ల నుండి బయటకు రావద్దని విజ్ఞప్తి. ಯಾವುದೇ ಕ್ಷಣ ಮೊಂತಾ ಚಂಡಮಾರುತ ಅಪ್ಪಳಿಸಲಿದ್ದು 110ರಿಂದ 130 ಕಿಲೋಮೀಟರ್ ವೇಗದ ಬಿರುಗಾಳಿ ಆರಂಭವಾಗಲಿದೆ ಅಂತ ಆಂಧ್ರದ ಕರಾವಳಿ ಭಾಗಗಳಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಮನೆಗಳಿಂದ ಹೊರಬರದಂತೆ ಕಾಕಿನಾಡ ಹಾಗೂ ಸುತ್ತಲ ಭಾಗದ ಜನರಿಗೆ ಸ್ವತಃ ರಕ್ಷಣಾ ಸಿಬ್ಬಂದಿ ತೆರಳಿ ಮೈಕ್ ಮೂಲಕ ಎಚ್ಚರಿಸಿದ್ದಾರೆ. ಇನ್ನು ಯಾವುದೇ ಜೀವಹಾನಿ, ಆಸ್ತಿಪಾಸ್ತಿ ಹಾನಿ ತಪ್ಪಿಸೋಕೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಬೋಟ್ಗಳು, ಲೈಫ್ ಜಾಕೆಟ್ಗಳು ಸೇರಿದಂತೆ ರಕ್ಷಣಾ ಉಪಕರಣಗಳನ್ನ ಸಿದ್ಧಪಡಿಸಿಟ್ಟುಕೊಳ್ಳಲಾಗಿದೆ. ಮೊಂತಾ ಚಂಡಮಾರುತ ಹಿನ್ನೆಲೆ ಆಂಧ್ರದಿಂದ ಕರ್ನಾಟಕ, ತಮಿಳುನಾಡಿಗೆ ತೆರಳಬೇಕಿದ್ದ 50ಕ್ಕೂ ಅಧಿಕ ರೈಲು ಪ್ರಯಾಣವನ್ನ ತಡೆ ಹಿಡಿಯಲಾಗಿದೆ. ಮೊಂತಾ ಚಂಡಮಾರುತಕ್ಕೂ ಮುನ್ನ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಕಡಪ, ನೆಲ್ಲೂರು ಮತ್ತು ಪ್ರಕಾಶಂ ಜಿಲ್ಲೆಯ ಗಡಿ ಭಾಗದಲ್ಲಿ ಸುರಿದ ಭಾರೀ ಮಳೆಯಿಂದ ಜಲಪಾತಗಳು ಧುಮ್ಮಿಕ್ಕುತ್ತಿವೆ. ಪ್ರಕಾಶಂ ಜಿಲ್ಲೆಯ ನಲ್ಲಮಲ್ಲ ಬೆಟ್ಟಗಳ ಹೃದಯ ಭಾಗದಲ್ಲಿರುವ ಭೈರವಕೋನ ಜಲಪಾತ, ಪಾಲಂಕ ಜಲಪಾತ ಅಬ್ಬರಿಸುತ್ತಿವೆ. ವಿಶಾಖಪಟ್ಟಣಂನಲ್ಲಿ ಇಡೀ ದಿನ 191 ಮಿಲಿಮೀಟರ್ ಮಳೆಯಾಗಿದೆ. ಶಾಚಲಂ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಮಳೆ ನೀರು ಜಲಪಾತದಂತೆ ಹರಿದಿದೆ. ಮೊಂತಾ ಚಂಡಮಾರುತದ ಎಫೆಕ್ಟ್ ತಮಿಳುನಾಡಿನಲ್ಲೂ ಭಾರೀ ಮಳೆಗೆ ಕಾರಣವಾಗಿದೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನ ಕರಾವಳಿ ಭಾಗದಲ್ಲಿ ಈಗಾಗಲೇ ಮಳೆ ಅಬ್ಬರ ಆರಂಭವಾಗಿದೆ. ಇದರ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದ್ದು ಸರ್ಕಾರ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ಕೇರಳ, ತಮಿಳುನಾಡು ಗಡಿ ಭಾಗದಲ್ಲೂ ಮಳೆ ಆರಂಭವಾಗಿದ್ದು ಇದರ ತೀವ್ರತೆ ಮೊಂತಾ ಚಂಡಮಾರುತದ ಕಾರಣಕ್ಕೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮೊಂತಾ ಚಂಡಮಾರುತದ ಹೊಡೆತ ಕರ್ನಾಟಕಕ್ಕೂ ಬಿದ್ದಿದೆ. ಇದರ ಎಫೆಕ್ಟ್ನಿಂದಾಗಿ ರೈಲು ಸಂಚಾರದಲ್ಲಿ ವಿಳಂಬ ಕಂಡು ಬಂದಿದೆ. ಬೆಂಗಳೂರಿನಿಂದ ಹೊರಡಬೇಕಿದ್ದ ರೈಲುಗಳ ಸಂಚಾರದಲ್ಲೂ 12 ಗಂಟೆ ವಿಳಂಬವಾಗಿವೆ. ಕಾಕಿನಾಡದಿಂದ ಬರಬೇಕಾಗಿದ್ದ ಕಾಕಿನಾಡ ಎಸ್ಎಂವಿಟಿ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ರದ್ದಾಗಿದೆ. ಬೆಂಗಳೂರು ನಾಗರಕೋಯಿಲ್ ರೈಲು ಸಂಚಾರ ಕೂಡ ಬಂದ್ ಮಾಡಲಾಗಿದೆ. ಇನ್ನು ಕೆಲ ರೈಲುಗಳ ವೇಳಾಪಟ್ಟಿಯನ್ನ ಬದಲು ಮಾಡಿ ರೈಲ್ವೆ ಇಲಾಖೆ ಪ್ರಕಟಣೆಯನ್ನ ಹೊರಡಿಸಿದೆ. ಇದರಿಂದ ಎಸ್ಎಂವಿಟಿ ಬೆಂಗಳೂರು ಹೌರಾ ಜಂಕ್ಷನ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಕೂಡ ವ್ಯತ್ಯಯವಾಗಿದೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮೊಂತಾ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಬಿರುಗಾಳಿ ಆರಂಭವಾಗಿದ್ದು ಮೀನುಗಾರಿಕೆ ನಡೆಸದಂತೆ ಎಚ್ಚರ ವಹಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಧಾರಾಕಾರವಾಗಿದ್ದು ತಣ್ಣೀರು ಬಾವಿ ಕಡಲ ತೀರಕ್ಕೆ ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿವೆ. ಇತ್ತ ಉತ್ತರ ಕನ್ನಡದ ಕಾರವಾರದಲ್ಲೂ ಮಳೆ ತೀವ್ರವಾಗುತ್ತಿದ್ದು ಕರಾವಳಿಯ ಜಲಸಾಹಸ ಕ್ರೀಡೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಜಲಕ್ರೀಡೆ ವೀಕ್ಷಣೆಗೆ ದೂರಗಳಿಂದ ಬಂದಿದ್ದ ಪ್ರವಾಸಿಗರು ನಿರಾಶೆಯಿಂದ ಮರಳಿದ್ದಾರೆ. ಮತ್ತೊಂದೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಹಾಸನದ ಸಕಲೇಶಪುರದ ಬೇಡರ ಜಗ್ಬಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದೆಡೆ ಮೊಂತಾ ಪರಿಣಾಮದಿಂದ ಕರ್ನಾಟಕದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಡೆಲಿವರಿ ಬಾಯ್ನಿಂದ ಬ್ರೆಜಿಲ್ ಮೂಲದ ಮಾಡೆಲ್ಗೆ ಲೈಂಗಿಕ ಕಿರುಕುಳ ಎಸಗಿದ ಆರೋಪ ಕೇಳಿಬಂದಿದೆ. ಬ್ಲಿಂಕಿಟ್ ಡೆಲಿವರಿ ಬಾಯ್ ಕುಮಾರ್ ರಾವ್ ಆರ್ಟಿ ನಗರದಲ್ಲಿರುವ ಮಾಡೆಲ್ ಮನೆಯಲ್ಲಿ ಲೈಂಗಿಕ ಕಿರುಕುಳ ಎಸಗಿದ ಆರೋಪ ಕೇಳಿಬಂದಿದೆ. ಫುಡ್ ಡೆಲಿವರಿ ಕೊಡಲು ಬಂದಿದ್ದಾಗ ಖಾಸಗಿ ಅಂಗ ಮುಟ್ಟಿ ಎಸ್ಕೇಪ್ ಆಗಿದ್ದ ಎನ್ನಲಾಗಿದೆ. ಅಕ್ಟೋಬರ್ 17ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಾಲೇಜು ವಿದ್ಯಾರ್ಥಿಯಾಗಿರುವ ಕುಮಾರ್ ರಾವ್ ಪಾರ್ಟ್ ಟೈಮ್ ಆಗಿ ಬ್ಲಿಂಕಿಟ್ ಡೆಲಿವರಿ ಮಾಡುತ್ತಿದ್ದ. ಕುಮಾರ್ ರಾವ್ ನೀಚ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈತನನ್ನು ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ.
ಪತಿಯನ್ನು ಬಿಟ್ಟು ತನ್ನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದ ಮಹಿಳೆಗಾಗಿ ಕಳ್ಳನೊಬ್ಬ ದುಬಾರಿ ಮೊಬೈಲ್ಗಳನ್ನೇ ಕದ್ದು ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿನ ವರ್ತೂರು ಪೊಲೀಸರು ಮೊಬೈಲ್ ಕಳ್ಳ ದಿವಾಸ್ ಕಮೆ, ಆತನ ಪ್ರಿಯತಮೆ ಅಸ್ಮಿತಾ ಹಾಗೂ ಸ್ನೇಹಿತ ಆರೋಹನ್ ತಾಪನನ್ನ ಬಂಧಿಸಿದ್ದಾರೆ. ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿದ್ದ ದಿವಾಸ್ ಆರೋಹನ್ ತಾಪ ಕಳೆದ ವಾರ ಒಂದೇ ರಾತ್ರಿ 2 ಕ್ರೋಮೋ ಶೋರೂಮ್ಗಳ ಶಟರ್ ಮುರಿದು ಕಳ್ಳತನ ಮಾಡಿದ್ರು. ಡೋರ್ ಒಡೆದು ಒಳಗೆ ಹೋಗಿದ್ದ ಕಳ್ಳರು ಐಫೋನ್ 17 ಸೀರೀಸ್ನ ಮೊಬೈಲ್ಗಳು ಸೇರಿದಂತೆ ದುಬಾರಿ ಮೊಬೈಲ್ಗಳನ್ನು ಕದ್ದು ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಎಸ್ಕೇಪ್ ಆಗಿದ್ರು. ದಿವಾಸ್ ಕದ್ದು ತಂದ ಮೊಬೈಲ್ಗಳನ್ನು ಅಸ್ಮಿತಾ ಮಾರಾಟ ಮಾಡುತ್ತಿದ್ದಳು. ಇನ್ನು ಕದ್ದ ಮೊಬೈಲ್ ದುಡ್ಡಿನಲ್ಲೇ ದಿವಾಸ್ ಅಸ್ಮಿತಾಳಿಗೆ 8 ಗ್ರಾಂ ಚಿನ್ನ ಕೊಡಿಸಿದ್ದ. ಸದ್ಯ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ 40 ಲಕ್ಷ ರೂಪಾಯಿ ಮೌಲ್ಯದ 39 ಮೊಬೈಲ್, ಡಿಜಿಟಲ್ ವಾಚ್ ಹಾಗೂ ಕ್ಯಾಮೆರಾ ವಶಕ್ಕೆ ಪಡೆಯಲಾಗಿದೆ. ಬಂಧಿತ ದಿವಾಸ್ ಸಿಕ್ಕಿಂನಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಅಂತ ಬೆಂಗಳೂರು ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಹೇಳಿದ್ದಾರೆ. ಬೆಂಗಳೂರಿನ ಟನಲ್ ರಸ್ತೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಸಂಸದ ತೇಜಸ್ವಿ ಸೂರ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಟನಲ್ ರಸ್ತೆ ಬದಲಿಗೆ ಮೆಟ್ರೋ ಬರಬೇಕು ಅಂತ ತೇಜಸ್ವಿ ಹೇಳಿದ್ದಾರೆ. ಮೆಟ್ರೋ ಕಾಮಗಾರಿ ಮಾಡುತ್ತಿದ್ದೇವೆ, ಆದರೆ ಕೇಂದ್ರದವರು ಹಣ ಕೊಡಬೇಕು ಅಲ್ವೇ ಅಂತ ಪ್ರಶ್ನಿಸಿದ್ದಾರೆ. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಎದ್ರೆ ಸಜೆಷನ್ ಕೊಡ್ತಾ? ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲದೆ ಏನ್ ಮಾಡಕ್ಕಾಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ. ಏನ್ ನಾವು ಇದರ ಮೇಲ್ಗಡೆ ಹೋಗಕ್ಕಾಗ್ತದ? ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್ಕಾಗ್ತದ? ಇತ್ತ ಟನಲ್ ರೋಡ್ ಬಿಡಿ ಪಾಲಿಕೆ ಶಿಕ್ಷಕರು ಕಳೆದ 4 ತಿಂಗಳಿನಿಂದ ಸಂಬಳವಿಲ್ಲದೆ ಸಂಸಾರ ತೂಗಿಸಲು ಪರದಾಡುತ್ತಿದ್ದಾರೆ. ಮೊದಲು ಅವಧಿಗೆ ಬಾಕಿ ವೇತನ ಬಿಡುಗಡೆ ಮಾಡಿ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಿಸಲು ಮುಂದಾಗಿದ್ದ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಅನುಮತಿ ಇಲ್ಲದೆ 10 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅಕ್ರಮ ಕೂಟವೆಂದು ಪರಿಗಣಿಸುವ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಸರ್ಕಾರದ ಆದೇಶ ಪ್ರಶ್ನಿಸಿ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ರಿಟ್ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರನಹಳ್ಳಿ, ಈ ಆದೇಶದಂತೆ ಪಾರ್ಕಿನಲ್ಲಿ ನಗೆಕೂಟ ಮಾಡಿದ್ರೂ ಅಕ್ರಮ ಕೂಟವಾಗುತ್ತೆ. ಸರ್ಕಾರ ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿಗೆ ನಿರ್ಬಂಧ ವಿಧಿಸಿದೆ ಅಂತ ವಾದಿಸಿದರು. ವಾದ ಆಲಿಸಿದ ಹೈಕೋರ್ಟ್, ಸಂವಿಧಾನ ನೀಡಿರುವ ಹಕ್ಕನ್ನು ಆದೇಶ ಕಿತ್ತುಕೊಳ್ಳಲಾಗದು ಎಂದಿದೆ. ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ. ಆದರೆ ಹೈಕೋರ್ಟ್ ತಡೆಯಾಜ್ಞೆ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹಿನ್ನಡೆ ಅಂತಲ್ಲ, ಜಡ್ಜ್ಮೆಂಟ್ ಆಗಿದೆ, ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ಈಗ ಚಿತ್ರಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ ಸಂಬಂಧ ಕಲಬುರಗಿ ಡಿಸಿ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆ ವಾಗ್ವಾದದಲ್ಲಿ ಅಂತ್ಯವಾಗಿದೆ. ಡಿಸಿ ಫೌಜಿಯಾ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಸೇರಿದಂತೆ 10 ಸಂಘಟನೆಗಳ ನಾಯಕರು ಭಾಗಿಯಾಗಿದ್ದರು. ಆದರೆ ಸಭೆಯಲ್ಲಿ ಆರ್ಎಸ್ಎಸ್ ಮತ್ತು ಇತರ ಸಂಘಟನೆಗಳ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಇದರಿಂದ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ಎಲ್ಲ ಸಂಘಟನೆಗಳ ಲಿಖಿತ ಹೇಳಿಕೆ ಆಧಾರದ ಮೇಲೆ ಕಲಬುರಗಿ ಜಿಲ್ಲಾಡಳಿತ ಹೈಕೋರ್ಟ್ಗೆ ಲಿಖಿತ ವರದಿ ಸಲ್ಲಿಸಲಿದೆ. ಇದರಿಂದ ಆರ್ಎಸ್ಎಸ್ ಪಥಸಂಚಲನದ ಚೆಂಡು ಇದೀಗ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ. ಇನ್ನು ಶಾಂತಿ ಸಭೆಯಿಂದ ಹೊರಬರುತ್ತಿದ್ದಂತೆ ದಲಿತ ಸಂಘಟನೆಗಳ ಕಾರ್ಯಕರ್ತರು ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಲಾಠಿ ಬಿಟ್ಟು ಪಥಸಂಚಲನ ಮಾಡಲು ಆರ್ಎಸ್ಎಸ್ ಒಪ್ಪಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಛತ್ ಪೂಜೆಗಾಗಿ ನಕಲಿ ಯಮುನಾ ನದಿ ಸೃಷ್ಟಿಸಲಾಗಿದೆ ಅಂತ ಆಪ್ ಆರೋಪಿಸಿದೆ. ಛತ್ ಪೂಜೆ ಹಿನ್ನೆಲೆಯಲ್ಲಿ ಮೋದಿ ವಾಸುದೇವ್ ಘಾಟ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಆದರೆ ಯಮುನಾ ನದಿ ನೀರು ಕಲುಷಿತವಾಗಿರೋದ್ರಿಂದ ಮೋದಿ ಸ್ನಾನಕ್ಕಾಗಿ ಫಿಲ್ಟರ್ ನೀರು ಬಳಸಿ ನಕಲಿ ನದಿ ಸೃಷ್ಟಿಸಲಾಗಿದೆ ಅಂತ ಆಪ್ ಕಿಡಿಕಾರಿದೆ. ಸಾಮಾನ್ಯ ಜನರು ಕಲುಷಿತಗೊಂಡಿರೋ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಮೋದಿ ಫಿಲ್ಟರ್ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಅಂತ ಆಪ್ ಕಿಡಿಕಾರಿದೆ. ಆರ್ಜೆಡಿ ಕಾಂಗ್ರೆಸ್ ಒಳಗೊಂಡ ಮಹಾಗಠಬಂಧನ್ ಬಿಹಾರ ವಿಧಾನಸಭಾ ಚುನಾವಣೆಗೆ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ತೇಜಸ್ವಿ ಕಾ ಪ್ರಾಣ್ ಪತ್ರ ಹೆಸರಿನ ಪ್ರಣಾಳಿಕೆಯಲ್ಲಿ ಮಹಾಗಠಬಂಧನ್ ಗ್ಯಾರಂಟಿಗಳ ಸುರಿಮಳೆಗೈದಿದೆ. ಅಧಿಕಾರಕ್ಕೆ ಬಂದ 20 ದಿನದಲ್ಲಿ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಲು ಕಾನೂನು ರಚಿಸುತ್ತೇವೆ. ಮಹಿಳೆಯರ ಖಾತೆಗೆ ತಿಂಗಳಿಗೆ 2,500 ಹಣ, ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್, 25 ಲಕ್ಷ ತನಕ ಉಚಿತ ವೈದ್ಯಕೀಯ ಚಿಕಿತ್ಸೆ, ಹಳೆಯ ಪಿಂಚಣಿ ಯೋಜನೆ ಮರುಸ್ಥಾಪನೆ, ನೀರ ಉತ್ಪಾದನೆಗೆ ಕಾನೂನು ಮಾನ್ಯತೆ, ವಕ್ಫ್ ತಿದ್ದುಪಡಿ ಮಸೂದೆಗೆ ತಡೆ ಸೇರಿದಂತೆ ಹಲವು ಗ್ಯಾರಂಟಿಗಳನ್ನು ಮಹಾಗಠಬಂಧನ್ ನೀಡಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬುಧವಾರದಿಂದ ಬಿಹಾರ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ.
ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಜೊತೆ ರಾಗ ಪ್ರಚಾರ ಮತಯಾಚನೆ ನಡೆಸಲಿದ್ದಾರೆ. ಗೋವಾದಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ 1 ಕೋಟಿ ರೂಪಾಯಿ ಹಣವನ್ನ ಕಾರವಾರ ತಾಲೂಕಿನ ಮಾಜಾಳಿ ಚೆಕ್ಪೋಸ್ಟ್ ಬಳಿ ತಪಾಸಣೆ ವೇಳೆ ವಶಕ್ಕೆ ಪಡೆಯಲಾಗಿದೆ. ಖಾಸಗಿ ಬಸ್ನಲ್ಲಿ ಕಲ್ಪೇಶ್ ಕುಮಾರ್ ಹಾಗೂ ಬೊಮ್ರಾ ರಾಮ್ ಎಂಬುವರ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿದೆ. ಈ ಹಣ ಎಮ್ಸಾನ್ ಹಾರ್ಡ್ವೇರ್ ಕಂಪನಿಗೆ ಸೇರಿದ್ದು ಟ್ಯಾಕ್ಸ್ ತಪ್ಪಿಸಲು ನಗದು ರೂಪದಲ್ಲಿ ಸಾಗಿಸುತ್ತಿದ್ದರು ಎನ್ನಲಾಗಿದೆ. ಹಣವನ್ನ ತೆರಿಗೆ ಇಲಾಖೆಗೆ ಒಪ್ಪಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಇನ್ಮುಂದೆ ಸ್ಟೋಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ ಬಳಸಲಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ 600ಕ್ಕೂ ಹೆಚ್ಚು ಪೊಲೀಸರಿಗೆ ಪೀಕ್ ಕ್ಯಾಪ್ ವಿತರಣೆ ಮಾಡಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ನಟ ಧನುಷ್ ನಿವಾಸಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ತಮಿಳುನಾಡು ಡಿಜಿಪಿ ಕಚೇರಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಲಾಗಿದೆ. ಈ ಹಿನ್ನೆಲೆ ಪೊಲೀಸರು ರಜನಿ ಹಾಗೂ ಧನುಷ್ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ಕೊನೆಗೆ ಬಾಂಬ್ ಬೆದರಿಕೆ ಸಂದೇಶ ಹುಸಿ ಸಂದೇಶ ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ನಟಿ ತ್ರಿಷಾ ಕೃಷ್ಣನ್, ನಟ ವಿಜಯ್ ಹಾಗೂ ಸಂಗೀತ ನಿರ್ದೇಶಕ ಇಳಿಯರಾಜ ನಿವಾಸಗಳಿಗೂ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು.